ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು HSTR ಎಕ್ಸಾಮಿನೇಷನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಜನ ಕೇಳ್ತಿದ್ರಿ HSTRದು ಕಂಪ್ಲೀಟಾಗಿ ಒಂದು ಮಾಹಿತಿಯನ್ನು ನೀಡಿ, ಎಕ್ಸಾಮ್ ಹೇಗಿರುತ್ತೆ ಎಲ್ಲದನ್ನು ಕೂಡ ಒಂದು ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಎಷ್ಟು ಮಾರ್ಕ್ಸ್, ಎಲ್ಲದಕ್ಕೂ ಎಲಿಜಿಬಿಲಿಟಿ ಏನು ಅಂತ ಹೇಳ್ಕೊಂಡು ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ಇದರಿಂದ ನನ್ನ ವಿಡಿಯೋಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ನೋಡಿ, HSTR ಪರೀಕ್ಷೆಯ ಮಾಹಿತಿ, ಇನ್ಫಾರ್ಮೇಷನ್ ಅಬೌಟ್ HSTR. ಪ್ರೌಢಶಾಲಾ ಶಿಕ್ಷಕರ ಹುದ್ದೆ, ಹೈಸ್ಕೂಲ್ ಟೀಚರ್, ಅರ್ಹತೆ ಏನಿರಬೇಕು ಅಂತ ನೋಡೋಣ. ಫಸ್ಟು ನೋಡಿ, ಅರ್ಹತೆ ವಿದ್ಯಾಭ್ಯಾಸ ಪದವಿ ಪ್ಲಸ್ BEd. ನೀವು ಯಾವುದೇ ರೀತಿಯ ಪದವಿ ಇರಬೇಕು ಮತ್ತು ಅದ್ರ ಜೊತೆಗೆ BEd ಇರಬೇಕು. TET ಕಡ್ಡಾಯವಿಲ್ಲ, ನಾಟ್ ಅಪ್ಲಿಕೇಬಲ್. ಇದು ನಾನು ಹಿಂದಿನ ಪರೀಕ್ಷೆಗೆ ಹೇಗಿತ್ತು ನೋಡಿ, ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಈಗ ರೀಸೆಂಟಾಗಿ C&R ರೂಲ್ ಬರಬಹುದು, ಆದಷ್ಟು ಬೇಗ C&R ರೂಲ್ ಬರ್ಬೋದು, ಅಲ್ಲಿ ಇದು ಚೇಂಜ್ ಆಗಬಹುದು. ಸೊ ಈಗ ಪ್ರೆಸೆಂಟ್ ಅಂದರೆ ಹಳೆ ಇದ್ರ ಪ್ರಕಾರ TET ಕಡ್ಡಾಯವಿಲ್ಲ. ಕೆಲವರು 90:10 ರೂಲ್ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ 90 CET ಪರ್ಸೆಂಟೇಜ್ ಇರುತ್ತೆ, 90%, ಹಾಗೆ 10 TETಲಿ ಅಂತ ಹೇಳ್ತಾ ಇದ್ದಾರೆ. ಸೊ 90:10 ಬಂದರೆ ಅಲ್ಲಿ TET ಕಡ್ಡಾಯ ಆಗುತ್ತೆ. ಈಗ ಪ್ರೆಸೆಂಟ್ಲಿ ನೋ TET, ನೋ PG. ನೋಡಬೇಕು, C&R ರೂಲ್ ಬಂದ ಮೇಲೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ನೋಡಿ, ಇದು C&R ರೂಲ್ ಬಂದ ತಕ್ಷಣ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಹೇಳ್ತೀನಿ ನಿಮಗೆ. ನೋಡೋಣ. ಈಗ ನೋಡಿ, ಒಟ್ಟು ಪತ್ರಿಕೆಗಳು 2 ಪತ್ರಿಕೆಗಳಿರುತ್ತೆ. ಒಂದು ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಒಟ್ಟು ಅಂಕಗಳು 200. ಇದುವರೆಗೆ ಎಕ್ಸಾಮ್ ಆಗಿರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾತ್ರ ಆಗಿರೋದು. ಅದು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾತ್ರ ಇರುತ್ತೆ, ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಆದರೆ ಇವಾಗ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಕಾದು ನೋಡಬೇಕಾಗಿದೆ. ಇದೆಲ್ಲ ಕೂಡ ನಮಗೆ C&R ರೂಲ್ ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಹಳೆ ಪತ್ರಿಕೆ ಹೇಗಿತ್ತು ಅಂತ ಹೇಳ್ಕೊಂಡು ಒಂದು ಐಡಿಯಾ ಬರುತ್ತಲ್ವ. ಸೊ ನೋಡ್ತಾ ಹೋಗಿ. ಪೇಪರ್ 1 ಇರುತ್ತೆ. ಪೇಪರ್ 1ನಲ್ಲಿ ಏನಿರುತ್ತೆ ನೋಡಿ, ಎಲ್ಲವೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ, MCQಸೇ ಇರುತ್ತೆ. ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳಿರುತ್ತೆ. ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 25 ಅಂಕಗಳು. ಹಾಗೆ ಸಾಮಾನ್ಯ ಇಂಗ್ಲೀಷ್ 12 ಅಂಕಗಳು. ಹಾಗೆ ಕಂಪ್ಯೂಟರ್ ಸಾಕ್ಷರತೆ 13 ಅಂಕಗಳು. ಮಾನಸಿಕ ಸಾಮರ್ಥ್ಯ 25 ಅಂಕಗಳು. ಟೋಟಲ್ಲು 100 ಅಂಕಗಳಿರುತ್ತೆ. ಹಾಗೆ ನನ್ನ ಪೇಜ್ನಲ್ಲಿ ನಾನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು, ಹಾಗೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಲಿಲ್ಲ ಅಂತ ಹೇಳಿದ್ರೆ ಹೋಗಿ ನೀವು ಕೂಡ ನೋಡಬಹುದು. ಮುಂದಿನ ದಿನಗಳಲ್ಲಿ ಮಾನಸಿಕ ಸಾಮರ್ಥ್ಯ ಹಾಗೆ ಕಂಪ್ಯೂಟರ್ ಸಾಕ್ಷರತೆಯ ವಿಡಿಯೋಗಳನ್ನು ಬರ್ತಾ ಹೋಗುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಒಟ್ಟು ಟೋಟಲ್ ಇದಕ್ಕೆ 100 ಅಂಕಗಳು ಇರುತ್ತೆ. 100 ಅಂಕಗಳು ಯಾವಾಗ ಸಾಮಾನ್ಯ ಪತ್ರಿಕೆಯಲ್ಲಿ ಇರುತ್ತೆ. ನೀವು ಸಾಮಾನ್ಯ ಪತ್ರಿಕೆಯಲ್ಲಿ 100 ಅಂಕಗಳ ಗಳಿಸುವಾಗ ನೋಡಿ, ಈಸಿಯೆಸ್ಟಲ್ಲಿ ಈಗ ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸಾಕ್ಷರತೆ ತುಂಬ ಈಸಿ ಇರುತ್ತೆ. ನೀವು ಆದಷ್ಟು ಇದನ್ನು ನಿಮಗೆ ಇವಾಗ ಓದುವಾಗ ನಿಮ್ಮ ಪೇಪರ್ನ ಓದ್ತಾ ಇರ್ತೀರಂತ ತಿಳ್ಕೊಳ್ಳಿ. ಆವಾಗ ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ನೀವು ಕಂಪ್ಯೂಟರ್ ಸಾಕ್ಷರತೆ ಮತ್ತು ಈ ಜನರಲ್ ಇಂಗ್ಲೀಷ್ಗಳನ್ನು ವಿಡಿಯೋಗಳನ್ನು ನೋಡಿರ್ಬೋದು, ಅಥವಾ ಕೆಲವೊಂದು ಬುಕ್ಗಳನ್ನು ರೆಫರ್ ಮಾಡಿ ಇದನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಹಾಗೆ ಮಾನಸಿಕ ಸಾಮರ್ಥ್ಯನೂ ಕೂಡ ಒಂದು ಟೆಕ್ನಿಕ್ಕನ್ನು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಇರುತ್ತೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ. ನೆಕ್ಸ್ಟ್ ಪೇಪರ್ 2 ಬಗ್ಗೆ ಮಾತಾಡೋಣ. ಪೇಪರ್ 2 ನೋಡಿ, ಇದು ಸಬ್ಜೆಕ್ಟ್ ವೈಸ್ ವಿಷಯಾಧಾರಿತ ಪತ್ರಿಕೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್. ಅಭ್ಯರ್ಥಿಗಳು ತಮ್ಮ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕೆಯನ್ನು ಆರಿಸಿಕೊಳ್ಳಬೇಕು. ಇವಾಗ ನೋಡಿ, ಕನ್ನಡ ಮಾಡಿದರೆ, ಅಂದರೆ ಇವಾಗ ಪದವಿಯಲ್ಲಿ ಕನ್ನಡ ಮಾಡಿದರೆ ಅವರು ಕನ್ನಡ ಸಬ್ಜೆಕ್ಟ್ ಆಗಿರುತ್ತೆ. ಇಂಗ್ಲೀಷ್ ಮಾಡಿದರೆ, ಮೇಜರ್ ಇಂಗ್ಲೀಷ್ ಆಗಿದ್ದರೆ ಅದು ಅವರು ಇಂಗ್ಲೀಷ್ ಭಾಷೆಯ ಶಿಕ್ಷಕರಾಗ್ತಾರೆ. ಹಾಗೆ ಹಿಂದಿ ಮಾಡಿದರೆ ಹಿಂದಿ ಆಗಿರುತ್ತೆ. PCM ಶಿಕ್ಷಕರಾಗಬೇಕು ಅಂದರೆ ಅವರು
PM ಮೆಥಡಾಲಜಿ ಆಗಿರಬೇಕು. ಹಾಗೆ CB ಮೆಥಡಾಲಜಿ ಆದವರು BEಡಲ್ಲಿ ಅವರು CB ಶಿಕ್ಷಕರು ಅಂದರೆ ರಾಸಾಯನಿಕ ಜೀವಶಾಸ್ತ್ರ ಶಿಕ್ಷಕರು ಆಗ್ತಾರೆ. ಸಮಾಜ ವಿಜ್ಞಾನ ಶಿಕ್ಷಕರು ಅವರು ಕೂಡ ಸಮಾಜ ವಿಜ್ಞಾನವನ್ನು ಓದಿರಬೇಕು. ಇದೆಲ್ಲ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅವರಿಗೆ ನಿಮಗೆ ಗೊತ್ತಿರುತ್ತೆ ಯಾವುದನ್ನು ಚೂಸ್ ಮಾಡಬೇಕೋ ಹಾಗೆ. ದೈಹಿಕ ಶಿಕ್ಷಕರು, ಈ ಸಲ ದೈಹಿಕ ಶಿಕ್ಷಕರನ್ನು ಕೂಡ ತಗೊತಾರೆ. ಸೊ ಎಲ್ಲರೂ ಕೂಡ ಪ್ರಿಪರೇಷನ್ ಆಗಿ ಟೋಟಲು 100 ಅಂಕ. ನೋಡಿ, ಇದು ಅಂದರೆ ಈಗ ಸಬ್ಜೆಕ್ಟ್ ವೈಸ್ 100 ಅಂಕ, ಹಾಗೆ ಜನರಲ್ ಪೇಪರ್ ಎಲ್ಲರಿಗೂ ಸಾಮಾನ್ಯ ಪತ್ರಿಕೆ ಅದು 100 ಅಂಕ, ಟೋಟಲು 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಈಗ ಹಳೆ C&R ರೂಲ್ ಪ್ರಕಾರ ಈ ರೀತಿ 200 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಇಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಆದರೆ ಈಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. HSTRಗೆ ಕೆಲವೊಂದು ಮಾಹಿತಿಯ ಪ್ರಕಾರ TETನೂ ಕಡ್ಡಾಯ ಮಾಡಬಹುದು. ಬಟ್ ಈಗ GPSTRಗೆ ಮಾಡಿದ್ದಾರೆ. HSTRಗೆ ಏನು ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲ. ಈಗ ಇವಾಗ ಬಂದಿರೋ ಇನ್ಫಾರ್ಮೇಷನ್ನು ಯಾವುದೇ ರೀತಿಯಲ್ಲಿ ಮಾಡಿಫಿಕೇಷನ್ ಮಾಡಲ್ಲ. ಸೇಮ್ ಹೇಗೆ ಹಳೆ ರೂಲ್ಸ್ ಇತ್ತು ಅದೇ ರೀತಿ ಮಾಡ್ತೀವಿ ಅಂತ ಇನ್ಫಾರ್ಮೇಷನ್ ಬರ್ತಾ ಇದೆ. ಕಾದು ನೋಡೋಣ. ಈ ವೀಕ್ ಎಂಡಲ್ಲಿ C&R ರೂಲ್ ಬರ್ಬೋದು. ಆಮೇಲೆ 15 ದಿನ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ? ಪ್ರಿಪ್ರೇಷನ್ ಆಗಿ. ಹಾಗೆ ನನ್ನ ಚಾನಲ್ನಲ್ಲಿ ಯಾರ್ಯಾರಿಗೆ ಮಾನಸಿಕ ಸಾಮರ್ಥ್ಯ ಬೇಕು ನೋಡಿ, ಹಾಗೆ ಕಂಪ್ಯೂಟರ್ ಸಾಕ್ಷರತೆ, ಕೆಲವೊಂದು ಹಳೆ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ.